ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟೋನಿ. ಸೊ ಇವತ್ತು ಫ್ರೋಝನ್ ಶೋಲ್ಡರ್ ಅಂತ ಒಂದು ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫ್ರೋಝನ್ ಶೋಲ್ಡರ್ ಅಂದರೆ ಏನು? ಹೆಸರಿರುವ ನಮ್ಮ ಶೋಲ್ಡರ್ ಅಥವಾ ಭುಜ ಜಾಯಿಂಟ್ ಫ್ರೋಝನ್ ಆಗುವ ಒಂದು ಕಂಡೀಷನ್ ಇದೆ. ಸೊ ಈ ಕಂಡೀಷನಿಂದ ಏನು ತೊಂದರೆ ಬರೋದು? ಭುಜದ ನೋವು ಬರುತ್ತೆ. ಯೂಶ್ವಲಿ ಭುಜ ತುಂಬ ಸ್ಟಿಫ್ ಆಗುತ್ತೆ. ನಿಮ್ಮದು ಡೈಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಶೋಲ್ಡರ್ ಕೈ ರೈಸ್ ಮಾಡೋಕ್ಕಾಗಲಿ, ಅಲ್ಲ ಹಿಂದುಗಡೆ ಬ್ಲೌಸಿಂದ ಒಂದು ಹುಕ್ ಹಾಕೋಕ್ಕಂಥದ್ದು ಆಗಲಿ, ಕೈ ಹಿಂದುಗಡೆಗೆ ಹೋಗಲ್ಲ, ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗಿಂತ ಮೇಲೆ ಹೋಗಲ್ಲ. ಪೇಯ್ನು ತುಂಬ ಹೆಚ್ಚಾಗುತ್ತೆ ಈ ಥರ ಆ್ಯಕ್ಟಿವಿಟೀಸ್ಗಳು ಮಾಡುವಾಗ. ಯೂಶ್ವಲಿ ನೈಟ್ ಟೈಮು ಪೇಯ್ನ್ ಹೆಚ್ಚಾಗುತ್ತೆ. ಅದೇ ಯಾವ ಭುಜದಲ್ಲಿ ನಿಮಗೆ ಫ್ರೋಝನ್ ಆಗಿದೆಯೋ ಆ ಪಾರ್ಟಲ್ಲಿ ನೀವು ಇಟ್ಕೊಂಡು ಮಲಗುವಾಗ ಪೇಯ್ನ್ ಹೆಚ್ಚಾಗುತ್ತೆ. ಸೊ ಇಷ್ಟು ಕಂಡೀಷನ್ಸ್ಗಳನ್ನ ನಾವು ಕರೆಯೋ ಹೆಸರಿದೆ ಫ್ರೋಝನ್ ಶೋಲ್ಡರ್ ಅಂತ ಇರೋದು. ಸೊ ಫ್ರೋಝನ್ ಶೋಲ್ಡರ್ ಅಂತ ಇದ್ದರೆ ಅದು ಭುಜಕ್ಕೆ, ಶೋಲ್ಡರಿಗೆ ಒಂದು ಇನ್ಫ್ಲಮೇಷನ್ ಬರುವ ಒಂದು ಕಂಡೀಷನ್. ಅದು ಯೂಶ್ವಲಿ ಫೀಮೇಲ್ಸಲ್ಲಿ ಜಾಸ್ತಿ ಕಂಡು ಬರೋದು. ಸೊ ಇದರದ್ದು ಕಾರಣ ಏನಂತ ನೋಡಿದರೆ, ಒಂದು 90% ಒಂದು 40 ಏಜ್ ಅಬೌವ್ ಇರುವವರಿಗೆ ಕಂಡು ಬರೋದು. ಅದರಲ್ಲಿ ಕೂಡ ಮಧುಮೇಹ ಅಂತ ಕಾಯಿಲೆ ಇರುವವರಿಗೆ ಅದು ತುಂಬ ಕಾಮನ್ ಆಗಿ ಕಂಡು ಬರೋದು. ಇನ್ನೊಂದು ಕಾಸ್ ಏನು ಅಂತ ಹೇಳಿದರೆ, ಏನಾದರೂ ಶೋಲ್ಡರ್ಗೆ ಏನಾದರೂ ಇಂಜುರಿ ಆಗಿದ್ದೆ ಅಥವಾ ಏನಾದರೂ ಫ್ರ್ಯಾಕ್ಚರ್ ಆಗಿರೋದು, ಏನಾದರೂ ಪೆಟ್ಟಾಗುವಾಗ. ಸೊ ಈ ಥರದಂತೆಲ್ಲ ಹೇಳೋದು ಒಂದು 10 to 15% ಅಷ್ಟೇ. ಕಾಮನ್ ರೀಸನ್ ಅಂದಿರೋದು ಮಧುಮೇಹ ಅಂತ ಕಾಯಿಲೆನೇ. ನಮ್ಮ ಹಾಸ್ಪಿಟ್ಲಲ್ಲಿ ಬರುವ ಮಧುಮೇಹ ಪೇಷಂಟ್ಸರಲ್ಲಿ ಒಂದು 60% ಮಧುಮೇಹ ಪೇಷಂಟ್ಸಲ್ಲಿನೂ ಈ ಭುಜದ ನೋವು ಅನ್ನೋದೊಂದು ಇರುತ್ತೆ. ಸೊ ಅದು ಅವ್ರದ್ದು ಎಕ್ಸ್ರೇ ಮಾಡುವಾಗ ಅದು MRI ರಿಪೋರ್ಟಲ್ಲಿ ಫ್ರೋಝನ್ ಶೋಲ್ಡರ್ ಅಂತ ಇರುತ್ತೆ. ಬಟ್ ಅದರದ್ದು ಮೂಲ ಕಾರಣ ಅಂತಿರೋದು ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಈ ಬ್ಲಡ್ಡಲ್ಲಿ ಅನ್ಕಂಟ್ರೋಲ್ಡ್ ಆಗಿ ಶುಗರ್ ಇರುವಾಗ ಏನಾಗುತ್ತೆ, ಒಂದು ಅಂತಿರೋದು ನಿಮಗೆ ಭುಜಕ್ಕಿರುವ ರಕ್ತ ಸಂಚಾರ ಕರೆಕ್ಟ್ ಆಗಲ್ಲ. ಎರಡನೇದು ಅಲ್ಲಿ ಕೊಲಾಜನ್ ಟಿಶ್ಯೂಸ್ ಇದೆ. ಕೊಲಾಜನ್ ಅಂದಿರೋದು ಏನು, ಕನೆಕ್ಟಿವ್ ಟಿಶ್ಯೂ ಇದೆ. ಒಂದು ಜಾಯಿಂಟನ್ನು, ಒಂದು ಮಸಲ್ಸನ್ನು ಕನೆಕ್ಟ್ ಮಾಡುವ ಒಂದು ಥ್ರೆಡ್ ಅಂತ ಇರೋದು, ಒಂದು ಕನೆಕ್ಟಿವ್ ಟಿಶ್ಯೂ ಇದೆ. ಗ್ಲೂಕೋಸ್ ಇರುವಾಗ ಕೊಲಾಜನ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಕೊಲಾಜನ್ ಡ್ಯಾಮೇಜ್ ಆಗುವಾಗ ಏನಾಗುತ್ತೆ, ನಮ್ಮದು ಬೋನ್ಸ್ಗಳು ಸ್ಟಿಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಸಲ್ಸ್ಗಳು ಸ್ಟಿಫ್ ಆಗುತ್ತೆ. ಈ ಫ್ರೋಝನ್ ಶೋಲ್ಡರ್ ಅಂತ ಒಂದು ಕಂಡೀಷನ್ ಬರುತ್ತೆ. ಸೊ ಈ ಭುಜದ ನೋವು ಅಥವಾ ಫ್ರೋಝನ್ ಶೋಲ್ಡರ್ ಅಂತ ಇರುವರು ಫಸ್ಟು ಕರೆಕ್ಟ್ ಮಾಡಬೇಕಾಗಿರೋದು ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸು. ನಿಮ್ಮದು HbA1c ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಇನ್ ಕೇಸ್ HbA1c ಚೆಕ್ ಮಾಡಿ ಕಂಟ್ರೋಲಲ್ಲಿ ಇದ್ದರೂ ಕೂಡ ನೀವು ಟ್ಯಾಬ್ಲೆಟ್ ತಗೋತಾ ಇದ್ದೀರೋ ಇಲ್ವೋ ಅಂತ ನೋಡಿ. ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಬರುವ HbA1c ಬಗ್ಗೆ ಎಲ್ಲ ನಾನು ಮಾತಾಡೋದು. ಟ್ಯಾಬ್ಲೆಟ್ಸ್ ಬಿಟ್ಟರೂ ನಿಮ್ಮದು HbA1c ಒಂದು 6 ಒಳಗೆ ಇದ್ದರೆ ಫ್ರೋಝನ್ ಶೋಲ್ಡರ್ಗಿರುವ ಫಸ್ಟ್ ಟ್ರೀಟ್ಮೆಂಟ್ ಅಂದಿರೋದು ಅದು. ಅಥವಾ HbA1c ಒಂದು 6.5 7ಗಿಂತ ಜಾಸ್ತಿ ಇದ್ದರೆ ಫಸ್ಟ್ ಮಾಡಬೇಕಾಗಿರುವ ಟ್ರೀಟ್ಮೆಂಟು ಫ್ರೋಝನ್ ಶೋಲ್ಡರ್ಗಿರೋದು 3 ತಿಂಗಳ ಒಂದು ಇಟ್ಕೊಂಡು ಈ HbA1cನ ಕಂಟ್ರೋಲ್ ಮಾಡೋಕ್ಕಿರುವ ಒಂದು ಡಯಟ್ ಪ್ಲ್ಯಾನ್, ಇದನ್ನು ಫಸ್ಟ್ ಅಡಾಪ್ಟ್ ಮಾಡಬೇಕಾಗಿರೋದು. ಎರಡನೇದು ಶುಗರ್ ಕಂಟ್ರೋಲ್ ಮಾಡೋಕ್ಕಿರುವ ವ್ಯಾಯಾಮಗಳು, ಮಸಲ್ ರೆಸಿಸ್ಟೆನ್ಸ್ ಇರುವ ಎಕ್ಸಸೈಸ್ಗಳನ್ನ ಇಟ್ಕೊಂಡು 3 ತಿಂಗಳಲ್ಲಿ HbA1cನ ನೀವು ಕಂಟ್ರೋಲ್ ಮಾಡಬೇಕು. ಇದೇ ಸೇಮ್ ಟೈಮಲ್ಲಿ ಫಿಸಿಯೋಥೆರಪಿಯಲ್ಲಿ ಇರುವ ಕೆಲವೊಂದು ಎಕ್ಸಸೈಸ್ಗಳು ಬರುತ್ತೆ. ಫ್ರೋಝನ್ ಶೋಲ್ಡರ್ಗಿರುವ ಪೆಂಡುಲಮ್ ಎಕ್ಸಸೈಸು, ಟವಲ್ ಸ್ಟ್ರೆಚ್ಚು. ಸೊ ಈ ವಿಡಿಯೋಸ್ಗಳೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಈ ಥರ ಎಕ್ಸಸೈಸ್ಗಳು ಫ್ರೋಝನ್ ಶೋಲ್ಡರ್ಗಿರೋದು ಸೇಮ್ ಟೈಮ್ ನೀವು ಮಾಡಬೇಕು. ಮಧುಮೇಹದ ಬಗ್ಗೆ ಇನ್ನೊಂದು ವಿಡಿಯೋ ನಾವು ಮಾಡಿರೋದು, ಅದರಲ್ಲಿ ಹೆಂಗೆ ಇದು ಬರೋದು, ಇದನ್ನು ಕಂಟ್ರೋಲ್ ಮಾಡೋಕ್ಕಿರೋ ಆಹಾರ ಪದ್ಧತಿ ಬಗ್ಗೆ ಎಲ್ಲದೂ ಇದೆ. ಸೊ ಇದು ಎರಡು ಜೊತೆಗೆ ನಾನು ಹೇಳಿರೋದು ಫ್ರೋಝನ್ ಶೋಲ್ಡರ್ ಅಂತಿರೋದು ಒಂದು ಇನ್ಫ್ಲಮೇಷನ್ ಅಂತ. ಸೊ ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್ ಇದೆ omega-3 ಅಂತಿರೋದು. ಸೊ omega-3 ಐದರ್ ಫುಡ್ಡಿಂದ ಅಥವಾ ಸಪ್ಲಿಮೆಂಟ್ ಫಾರ್ಮಲ್ಲಿ ನೀವು ಕೊಟ್ಟರೂ ಕೂಡ ಈ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕಂಥದ್ದು ಸಾಧ್ಯ. ಸೊ ಈಗ ಫ್ರೋಝನ್ ಶೋಲ್ಡರಿಂದ ನೀವು ತುಂಬ ಕಾಡ್ತಾ ಇದೆ ಅಂದರೆ, ಪೇಯ್ನ್ ಎಷ್ಟೊಂದೆಲ್ಲ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡಿದ್ರೂ, ಪೇಯ್ನ್ ಕಿಲ್ಲರ್ ತಗೊಂಡ್ರೂ ನಿಮ್ಗೆ ಕಡಿಮೆ ಆಗ್ತಾ ಇಲ್ಲ, ಈಗ ಸರ್ಜರಿನೇ ಡಾಕ್ಟ್ರು ಸಜೆಸ್ಟ್ ಮಾಡಿದೆ ಎಂದಿದ್ರೆ ನಿಮ್ಮದು HbA1c ಚೆಕ್ ಮಾಡಿ ಫಸ್ಟು. ಅದನ್ನು ಕಂಟ್ರೋಲ್ ಮಾಡೋಕ್ಕಿರೋ ಮೆಷರ್ಮೆಂಟ್ಸ್ಗಳು ಮಾಡಿಕೊಂಡು ಈ ಎಕ್ಸಸೈಸ್ಗಳು ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ. ಇದರಲ್ಲಿನೇ ನಿಮಗೆ ಒಂದು 70-80% 3 ತಿಂಗಳು ಬೇಕಾಗುತ್ತೆ ಕಂಟ್ರೋಲಿಗೆ ಬರೋಕ್ಕೆ. ಏಕೆಂದರೆ HbA1c ಚೇಂಜ್ ಆಗೋದೇ ಪ್ರತಿ 3 ತಿಂಗಳಿಗೇನೆ. ಸೊ ಒಂದು 3 ತಿಂಗಳ ಟಾರ್ಗೆಟ್ ಇಟ್ಕೊಂಡು ಟ್ಯಾಬ್ಲೆಟನ್ನೆಲ್ಲ ಬಿಟ್ಟು HbA1c ನಾರ್ಮಲಿಗೆ ಬರ್ತಾ ಇದೆ ಅಂದರೆ ಫ್ರೋಝನ್ ಶೋಲ್ಡರ್ ನಿಮಗೊಂದು 60-70% ಯಾವುದು ರಿಲೀವ್ ಆಗುತ್ತೆ. ಸೊ ಫ್ರೋಝನ್ ಶೋಲ್ಡರಿಂದ ನೀವು ಕಾಡ್ತಾ ಇದೆ ಅಂದರೆ ನೀವು ಮಾಡಬೇಕಾಗಿರುವ ಟ್ರೀಟ್ಮೆಂಟ್ಸ್ಗಳು ಏನಲ್ಲ, ಫಸ್ಟು HbA1cನ ನೀವು ಕಂಟ್ರೋಲ್ ಮಾಡಬೇಕು. ಎರಡನೇದು ಶುಗರ್ ಕಂಟ್ರೋಲ್ ಮಾಡೋಕ್ಕಿರುವ ವ್ಯಾಯಾಮಗಳು ಮಾಡಬೇಕು. ಮೂರನೇದು ಸ್ಟಿಫ್ನೆಸ್ ರಿಡ್ಯೂಸ್ ಮಾಡೋಕ್ಕಿರುವ ಭುಜದ್ದು ಎಕ್ಸಸೈಸ್ಗಳು, ವ್ಯಾಯಾಮಗಳು ಮಾಡಬೇಕು. ನಾಲ್ಕನೇದು ಇನ್ಫ್ಲಮೇಷನ್ ಕಡಿಮೆ ಮಾಡುವ omega-3ನ ನಿಮ್ಮ ಡಯಟಲ್ಲಿ ಜಾಸ್ತಿ ಸೇರಿಸಬೇಕು.
ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.